ಒಮ್ಮೆ ದಟ್ಟವಾದ ಅರಣ್ಯದಲ್ಲಿ ಒಬ್ಬ ಬಲಿಷ್ಠ ಎಮ್ಮೆ ಮತ್ತು ರಾಜಸಿಂಹ ವಾಸಿಸುತ್ತಿದ್ದರು. ಆದರೆ ಇಬ್ಬರೂ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರಿತುಕೊಳ್ಳದ ಸ್ನೇಹಿತರು. ಸಿಂಹ ತುಂಬಾ ಶಕ್ತಿವಂತ, ಆದರೆ ಒಳ್ಳೆಯವನ ತರ ಕಾಣ್ತಾನೆ. ಅವರು ನಿಧಾನವಾಗಿ ಸ್ನೇಹಿತರಾದರು. ಅರಣ್ಯದ ಎಲ್ಲರೂ ಸಂತೋಷಪಟ್ಟರು. ಆದರೆ ಇಬ್ಬರ ಮಧ್ಯೆ ದ್ವೇಷದ ಬೀಜ ಬಿತ್ತಲು ಇಬ್ಬರು ಕುತಂತ್ರಿ ನರಿ ಬಂದವು. ಸಿಂಹ ಎಮ್ಮೆ ನಿನ್ನ ರಾಜ್ಯ ಹಿಡಿಯೋದಕ್ಕೆ ಯೋಚಿಸ್ತಾನೆ. ಸಿಂಹ ನನ್ ಬಗ್ಗೆ ಹೀಗಂತ ಹೇಳಿದ್ನಾ? ಅವರ ನಡುವೆ ತಪ್ಪು ಅರ್ಥಗೊಂಡು ಇಬ್ಬರೂ ಎದುರಾಗಿದರು. ಅರಣ್ಯದಲ್ಲಿ ಬಿರುಸಿನ ನೋಟ. ನಾನು ನಿನ್ನ ಶತ್ರುವಲ್ಲ ಸಿಂಹ. ನಾನು ನಿನ್ನ ಗೆಳೆಯ. ಆದರೆ ನರಿಗಳ ಮಾತು ನಂಬಿದೆ. ಇಬ್ಬರು ನರಿ ಮಾಡಿದ ಮೋಸ ಅರಿತು ಮತ್ತೆ ಸ್ನೇಹಿತರಾದರು. ಅರಣ್ಯ ಮತ್ತೊಮ್ಮೆ ಸಂತೋಷದಿಂದ ತುಂಬಿತು. ಈ ಸಂಚಿಕೆಯ ಪಾಠ: ಮಧ್ಯವರ್ತಿಗಳ ಮಾತು ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ.